ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಒಂದು 3 ಮಂತ್ ಆಗಿದೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಮಂತ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 90 ವೀಡಿಯೋಸ್ ಬಿಟ್ಟಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಗಳನ್ನ ನಾನು ಜಾಸ್ತಿ ಬಿಟ್ಟಿರುವಂಥದ್ದು. ಓಕೆನಾ, ನಿಮಗೂ ಗೊತ್ತಿದೆ. ಸೊ ಬಿಸ್ನೆಸ್ ವೀಡಿಯೋಗಳು ಮಾಡಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ಮಾಡಿರೋದು ಅಂದರೆ ಎಲ್ಲದೂ ಆಲ್ಮೋಸ್ಟ್ ಬಂಡವಾಳ ಹಾಕಿನೇ ಮಾಡುವಂಥ ಬಿಸ್ನೆಸ್ ನಾನು ಮಾಡಿರೋದು. ಯಾವ್ಯಾವ ಬಿಸ್ನೆಸ್ ಐಡಿಯಾ ಮಾಡಿದ್ದೀನೋ ಅದಕ್ಕೆಲ್ಲದಕ್ಕೂ ಬಂಡವಾಳ ಬೇಕು. ಓಕೆನಾ, ಸೊ ಬರೀ ಬಂಡವಾಳ ಹಾಕೇ ಬಿಸ್ನೆಸ್ ಮಾಡಬೇಕಾ? ಇಲ್ಲ, ಬಂಡವಾಳ ಇಲ್ಲದೇನೂ ಬಿಸ್ನೆಸ್ ಮಾಡ್ಬೋದು. ₹1 ಇನ್ವೆಸ್ಟ್ಮೆಂಟ್ ಇಲ್ಲದೇನೂ ಬಿಸ್ನೆಸ್ ಮಾಡ್ಬೋದು. ನಿಮ್ಮ ತಲೆ ಉಪಯೋಗಿಸಿ ಬಿಸ್ನೆಸ್ ಮಾಡ್ಬೋದು, ಮನೆಯಲ್ಲೇ ಕೂತು ಮಾಡ್ಬೋದು. ಓಕೆನಾ, ಸೊ ಹಾಗಾಗಿ ನನಗೆ ಒಂದು ಹೊಸ ಥಾಟ್ ಬಂತು. ನವೆಂಬರ್ 1ರಿಂದ ನವೆಂಬರ್ 20 ತನಕ ಡೈಲಿ ಒಂದೊಂದು ವೀಡಿಯೋ ಬಿಡೋಣ ಅಂತ. ಆ ವಿಡಿಯೋ ಏನಂದರೆ, ಹೂಡಿಕೆ ಇಲ್ಲದೇ ಅಂದರೆ ಬಂಡವಾಳ ಇಲ್ಲದೇ ಬಿಸ್ನೆಸ್ ಮಾಡ್ಬೋದು. ಓಕೆನಾ, ಬಂಡವಾಳ ಇಲ್ಲದೇ ಬಿಸ್ನೆಸ್ ಮಾಡ್ಬೋದು. ಸೊ ನವೆಂಬರ್ 1ರಿಂದ ಅಪ್ ಟು ನವೆಂಬರ್ 20 ತನಕ ದಿನಕ್ಕೆ ಒಂದೊಂದು ವೀಡಿಯೋ ಅಂದರೆ ಅಪ್ ಟು 20 ಬಿಸ್ನೆಸ್ ಐಡಿಯಾ ಕೊಡ್ತೀನಿ. ಮನೆಯೆಲ್ಲರೂ ಮಾಡ್ಬೋದು, ಎಲ್ಲರೂ ನೀವು ಮಾಡ್ಬೋದು, ಮೊಬೈಲಲ್ಲಿ ಕೂಡ ಮಾಡ್ಬೋದು. ಓಕೆನಾ, ಸೊ 20 ಬಿಸ್ನೆಸ್ ಐಡಿಯಾನ ನಿಮ್ಗೆ ಕೊಡ್ತೀನಿ ನವೆಂಬರ್ 1ರಿಂದ. ಸೊ ಏನು ಮಾಡಬೇಕಂದ್ರೆ, ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ 20 ಥರದ ಬಿಸ್ನೆಸ್ ಐಡಿಯಾಗಳು ಕೊಡ್ತೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದರೆ ಇನ್ನೂ 10 ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನವೆಂಬರ್ ಮಂತ್ ಫುಲ್ಲು 0 ಇನ್ವೆಸ್ಟ್ಮೆಂಟ್ ಲೋನ್ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ₹1 ಕೂಡ ಬಂಡವಾಳ ಹಾಕ್ದೇ ತಲೆ ಉಪಯೋಗಿಸಿ ಮಾಡ್ಬೋದಂಥ ಬಿಸ್ನೆಸ್ ಬಗ್ಗೆ ಐಡಿಯಾ ಕೊಡ್ತೀನಿ. ನವೆಂಬರ್ 1ರಿಂದ ಅಪ್ ಟು ನವೆಂಬರ್ 31 ತನಕ ಕೊಡ್ತೀನಿ. ಓಕೆನಾ, ಓಕೆ, ಗೊತ್ತಾಯ್ತಲ್ಲ? ಹಾಗಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಿಮಗೆ ಬೆಲ್ ಬಟನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆನಾ, ಸೊ ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ, ಅಲ್ಲಿ ತನಕ ಬೇರೆ ಬೇರೆ ವೀಡಿಯೋ ಬಿಡ್ತಾ ಇರ್ತೀನಿ. ಇನ್ನೊಂದು 2-3 ದಿನ 4-5 ದಿನ ಇದಲ್ವಾ, ಸೊ ಅಲ್ಲಿ ತನಕ ಬೇರೆ ವೀಡಿಯೋನ ಬರ್ತಾ ಇರುತ್ತೆ. ಬಿಸ್ನೆಸ್ ರಿಲೇಟೆಡ್ ಇರ್ಬೋದು. ಹಾಗೆ ಇನ್ನೊಂದು ವೀಡಿಯೋ ಇದೆ ನಿಮಗೆ, ಅದು ಸರ್ಪ್ರೈಸು. ಏನಂದರೆ, ನಾನು ಯೂಟ್ಯೂಬ್ ಓಪನ್ ಮಾಡಿ 3 ಮಂತ್ ಆಯಿತು, ಮೊನ್ನೆ 24ಕ್ಕೆ. ಸೊ ಟೋಟಲಾಗಿ 500 ಸಬ್ಸ್ಕ್ರೈಬರ್ಸ್ ಹತ್ತಿರ ಬರ್ತಾ ಇದ್ದಾರೆ. ಮತ್ತು 1500 ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಓಕೆನಾ, ಔಟ್ ಆಫ್ 4000ಅಲ್ಲಿ 1500 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಸೊ ಹಾಗೆ ಔಟ್ ಆಫ್ 1000 ಸಬ್ಸ್ಕ್ರೈಬರ್ಸಲ್ಲಿ 475 ಕಂಪ್ಲೀಟ್ ಆಗಿದೆ. ಇನ್ನು ಜಸ್ಟ್ 25 ಆದರೆ ಸಾಕು. ನಾನು ಆ ವಿಡಿಯೋ ಆಲ್ರೆಡಿ ಮಾಡಿ ಅದನ್ನು ಆಲ್ರೆಡಿ ಅಪ್ಲೋಡು ಕೂಡ ಮಾಡಾಗಿದೆ. ಸೊ ಪಬ್ಲಿಕ್ ಮಾಡಿಲ್ಲ. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿದ್ದ ದಿನವೇ ಪಬ್ಲಿಕ್ ಮಾಡ್ತೀನಿ. ಅದು ಸಬ್ಸ್ಕ್ರೈಬರ್ಸ್ ಆಗಿ ವಿತಿನ್ 10 to 15 ಮಿನಿಟ್ಸಲ್ಲೇ ರಿಲೀಸ್ ಮಾಡಿಬಿಡ್ತೀನಿ ಆ ವಿಡಿಯೋನ. ಓಕೆನಾ, ಅದನ್ನು ಕೂಡ ನೋಡಿ. ಅದರಿಂದ ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡಬೇಕು ಅಂತ ನಾನು ನಿಮ್ಗೆ ಅದರಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ಓಕೆನಾ, ಸೊ ಗೊತ್ತಾಯ್ತಲ್ಲ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನವೆಂಬರ್ 1ನೇ ತಾರೀಕಿಂದ ಅಪ್ ಟು ನವೆಂಬರ್ 28 ತನಕ ಅಂದರೆ 20 ತನಕ 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾ ಅಂದರೆ ಹೂಡಿಕೆ ಇಲ್ಲದೇ ಯಾವ್ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಪ್ರತಿದಿನವೂ ಐಡಿಯಾ ಕೊಡ್ತೀನಿ. ಓಕೆನಾ, ಸೊ ಮುಂಚೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್. ತುಂಬಾ ಖುಷಿಯಾಗಿದೆ. ಯೂಟ್ಯೂಬ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನನಗಂತೂ ಖುಷಿ ಸಿಗ್ತಿದೆ. 10 ವ್ಯೂಸ್ ಬಂದ್ರೂ ಖುಷಿನೇ, 100 ವ್ಯೂಸ್ ಬಂದ್ರೂ ಖುಷಿನೇ, 1000 ವ್ಯೂಸ್ ಬಂದ್ರೂ ಖುಷಿನೇ. ಕೆಲವೊಂದು ವೀಡಿಯೋ 10,000 ದಾಟ್ತಾ ಇದೆ, 11,000 ಹತ್ತಿರ ಹೋಗ್ತಿದೆ. ಅದರಿಂದ ತುಂಬ ಖುಷಿ ಇದೆ ನನಗೆ. ಸೊ ಆ್ಯಕ್ಚುಲಿ ನೋಡಿ, ಒಂದು ಜನಗಳಿಕೆ ಅಂತ ಹೇಳ್ತೀವಿ. ಒಂದು ಬರೀ ಹಣ ಮಾಡಿದ್ರೆ ಸಾಕಾಗಲ್ಲ. ಸೊ ಜನರು ಬಳಕೆ ಬೇಕು ಅಂತಾರೆ. ಸೊ ಜನರು ಬಳಕೆ ನಾನು ಯೂಟ್ಯೂಬಲ್ಲಿ ಸಂಪಾದಿಸ್ತಾ ಇದ್ದೀನಿ, ಅಷ್ಟು ಸಾಕು ನನಗೆ. ಆಲ್ಮೋಸ್ಟು 475 ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ನನ್ನ ನಂಬಿದ್ದಾರೆ. ನಾನೇನೋ ಒಂದು ಅವರಿಗೆ ಡೀಟೇಲ್ಸ್ ಕೊಡ್ತೀನಿ ಅನ್ನೋದನ್ನು ಅವ್ರು ನಂಬಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಥ್ಯಾಂಕ್ಸ್ ಮತ್ತು ಚಿರಋಣಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಅಷ್ಟು ಈಸಿ ಅಲ್ಲ. 10,000 ಜನ ನೋಡಿದ್ದಾರೆ ನನ್ನ ಬಿಸ್ನೆಸ್. ಯಾವುದಂದರೆ ಪೇಪರ್ ಪ್ಲೇಟ್ ಬಿಸ್ನೆಸ್ನ 10,000 ದಾಟಿ 11,000ಕ್ಕೆ ಹೋಗ್ತಿದೆ. 10,000 ನನ್ನ ವೀಡಿಯೋ 10,000 ಜನ ವೀಡಿಯೋ ನೋಡಿದ್ದಾರೆ ಅಂದರೆ ತಮಾಷೆನೇ ಅಲ್ಲ. ನಿಜ, ನನ್ನ ಪ್ರಕಾರ ನನಗೆ ಖುಷಿ ಅನಿಸ್ತಾ ಇದೆ. ನಿಜವಾಗ್ಲೂ ಖುಷಿ ಅನಿಸ್ತಿದೆ. ಯಾಕಂದರೆ ಒಂದು ಸಿನಿಮಾ ರಿಲೀಸ್ ಆದರೆ ಒಂದು ಥಿಯೇಟ್ರಲ್ಲಿ 100 ಜನ ಕೂರ್ಬೋದು ಒಂದು ಸೀಟಲ್ಲಿ. ಸೊ ಹೌಸ್ಫುಲ್ ಆದರೆ ಯಾವ ಥರ ಖುಷಿ ಇರುತ್ತೆ. ಅದೇ ಥರ ನನ್ನ ವೀಡಿಯೋನ ನಾನು ಬಿಸ್ನೆಸ್ ರಿಲೇಟೆಡ್ ಮಾಡಿರೋ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ಮಾಡಿದ್ದೀನಲ್ಲ, ಆ ವಿಡಿಯೋನ 10,000 ಜನ ನೋಡಿದ್ದಾರೆ. ಲೆಕ್ಕ ಹಾಕಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಗೊತ್ತಾ, ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಅದ್ರ ಬಗ್ಗೆ ಇನ್ನೊಂದು 4-5 ದಿನದಲ್ಲಿ, ಅಂದರೆ ಇನ್ನೊಂದು 25 ಜನ ಸಬ್ಸ್ಕ್ರೈಬರ್ಸ್ ಬೇಕು. 4-5 ದಿನ ಕವರ್ ಆಗ್ತಾರೆ. ನೆಕ್ಸ್ಟ್ ಮಂತ್ 5ನೇ ತಾರೀಕೊಳಗೆ ಆಗುತ್ತೆ ಅನ್ಕೋತೀನಿ. ಆಗಿದ ತಕ್ಷಣ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಯೂಟ್ಯೂಬ್ ಚಾನಲ್ ಯಾವ ಥರ ಓಪನ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು, ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಿ. ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಖಂಡಿತ ಸಕ್ಸಸ್ ಅನ್ನೋದಾಗಿ ಆಗ್ತೀರಾ. ನನಗಿಂತ ಚೆನ್ನಾಗಿ ಬೆಳೀತೀರಾ ಇನ್ನೂ. ಓಕೆನಾ, ಸೊ 5 ನಿಮಿಷ ವೀಡಿಯೋ ಆಯಿತು, ಲೆಂತಿ ಆಯಿತು. ಸೊ ಮತ್ತೆ ಅದೇ ಟಾಪಿಕ್ ಬರ್ತೀನಿ. ಸೊ ನವೆಂಬರ್ 1ರಿಂದ ಅಪ್ ಟು 28 ತನಕ
ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾಗಳನ್ನ ಕೊಡ್ತಾಯಿದ್ದೀನಿ ಓಕೆನಾ. ಅಲ್ಲಿ ತನಕ ವೆಯ್ಟ್ ಮಾಡಿ ದಯವಿಟ್ಟು. ಇದೇ ಥರ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವತ್ತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.